ನಮ್ಮ ಮನೆಯಲ್ಲಿರೋ ಆ ಒಬ್ಬ ವ್ಯಕ್ತಿಯಿಂದ ನಾನು ಇಷ್ಟೆಲ್ಲ ಅಳೋ ಥರ ಆಗಿದೆ. ಬೆಳಗ್ಗೆನೇ ಎದ್ದು ರೆಡಿಯಾಗಿ ರೌಂಡ್ ಹಾಕೋಬೋಣ ಅಂತ ಹೋದೆ, ಆದರೆ ಮತ್ತೆ ವಾಪಸ್ ಬಂದ್ಬಿಟ್ಟೆ. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ರೌಂಡ್ ಹಾಕೊಬಂದು ತಿಂಡಿ ಮಾಡೋಣ ಅಂತ ಹೋದೆ, ಆದರೆ ಈರುಳ್ಳಿನ ಬಾಲ್ ಥರ ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಈ ಕಡೆ ಆಟ ಆಡಿಸ್ತಿದ್ದೆ. ಒಳ್ಳೇದು ಮಾಡ್ತದ ನಿನ್ ಜನ್ಮಕ್ಕೆ ಹೋಗೋ. ಆಮೇಲೆ ಈರುಳ್ಳಿನ ಸಿಪ್ಪೆ ಎಲ್ಲ ಬಿಡಿಸ್ಬಿಟ್ಟು ಚಕ 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 ಅಂತ ಕಟ್ ಮಾಡದೆ. ಅದೇನೋ ಗಾದೆ ಇದೆಯಂತಲ್ಲ, ಈರುಳ್ಳಿ ತೊಗೋಬೇಕಾದ್ರೂ ಅಳಬೇಕು, ಹೆಚ್ಚಬೇಕಾದ್ರೂ ಅಳಬೇಕು ಅಂತ. ಅಲ್ಲ, ಒಂದು ಡೌಟು, ಈ ಈರುಳ್ಳಿ ಎಲ್ಲರನ್ನೂ ಅಳಿಸುತ್ತಾ ಅಂತ. ಈರುಳ್ಳಿನ ಯಾರು ಅಳಿಸಿಲ್ಲ ಅಂದರೂ ಈರುಳ್ಳಿನೇ ಅಳಿಸ್ಬಿಡುತ್ತೆ ಅನಿಸುತ್ತೆ. ಈರುಳ್ಳಿ ಎತ್ತನೆ ಒಂದು ಸಾಂಗ್ ಬಿಟ್ಟೆ, ಕೇಳಿಸ್ಕೊ ಬನ್ನಿ ಹಂಗೆ. ಗಾಳಿ ನನ್ನನು ನಿನ್ನೆಡೆ ನೂಕಿದೆ, ಭಾಷೆಗೂ ಮೀರಿದ ಭಾವನೆ ಏಕಿದೆ. ಹೇಳಿಲ್ಲ ಯಾರಲ್ಲೂ ನಾನು, ಈ ಗುಟ್ಟಲ್ಲಿ ಶಾಮೇಲು ನೀನು. ಮನೆಯಿಂದ ಈಚೆ ಹೊಗೆ ಬರ್ತೈತೆ ಅಂತ ಓಡಿ ಬಂದರೆ ನಮ್ಮಮ್ಮನೂ ನಮ್ಮ ಅಣ್ಣನೂ ಸೇರಿಕೊಂಡು ಸೊಳ್ಳೆಗೆ ಅಂತ ಹೊಗೆ ಹಾಕ್ಬಿಟ್ಟವ್ರೆ. ನಾನೇನೋ ಆಯ್ತೇನೋ ಅನ್ನೋ ಥರ ಓಡಿ ಬಂದೆ. ಯಪ್ಪ ಆಗಲ್ಲಪ್ಪ, ಕಂಟ್ರೋಲ್ ಉದಯ್. ಆಮೇಲೆ ಸುಮ್ಮನೆ ಟ್ರೈ ಮಾಡ್ತಾಯಿದ್ದೆ, ಕ್ಯಾಮ್ರಾ ಹೆಂಗೆ ಇಟ್ಕೊಳೋಣ. ನಮ್ಮ ಅಣ್ಣನ ಮುಂದೆ ಹೋಗ್ಬಿಟ್ಟು ಅವ್ನ ರಿಯಾಕ್ಷನ್ ಏನಿರುತ್ತೆ ಅಂತ ನೋಡಿ, ಅವ್ನು ಮುಂದೆ ಹೋಗಿ ಇಟ್ಕೊಂಡು ಕೂಡಲೇ ಹೆಂಗೆ ಆಡ್ತಾನೆ ಅಂತ. ಹಿಂಗೆ ತಿರ್ಗೋ. ಅವ್ರ ಪಾಡಿಗೆ ಅವರು ಕೆಲಸ ಮಾಡ್ತಾಯಿದ್ದಾರೆ. ಹೋಗ್ಬಿಟ್ಟು ನಮ್ಮ ಅಣ್ಣನ ನಾನೊಂದು ಕ್ವಶನ್ ಕೇಳ್ತೀನಿ, ಏನಂತಾನೆ ಅಂತ ನೋಡೋಣ. ಏನು ಗೊತ್ತಾ, ನನ್ನ ಮನೆ ಬಿಟ್ಟವ್ರು ಏನು ಮಾಡ್ತೀಯ? ನಾನು ಮನೆ ನಗ್ತೀನಿ. ಹೇಳೋ ಕರೆಕ್ಟಾಗಿ ಇಲ್ಲ, ನಂಗೆ ಗೊತ್ತಿಲ್ಲ, ಯಾವಾಗಲೂ ಹೇಳ್ತಿಲ್ಲ. ನಾನು ಮನೆ ಬಿಟ್ಟವ್ರು ಏನು ಮಾಡ್ತೀಯ? ಬಂಡೆ ಕೊಟ್ಟು ಕಳಿಸ್ತೀನಿ ಅಂತಲ್ಲ. Emotional, damn it. ಅಣ್ಣ ಕ್ಯಾಮ್ರಾ ಸೆಟ್ ಮಾಡ್ತೀನಿ ಅಂತ ಹೋಗಿ ಸೂಪರ್ ಆಗಿದ್ದೀನಲ್ವಾ? ನನ್ನ ಮೇಲೆ ಆಣೆ